ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಂಬಂಧಪಟ್ಟಂತೆ ರೇಷಿಯೋ ಅನಾಲಿಸಿಸ್ ಅಲ್ಲಿ 2020 ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 11 ಒಂದು ರೇಷಿಯೋ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಆ ಒಂದು ಕ್ವಶನ್ ತುಂಬಾ ಈಸಿ ಇದೆ, ಬಟ್ ಅರ್ಥ ಮಾಡಿಕೊಂಡು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಬನ್ನಿ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಬನ್ನಿ ಕ್ವಶನ್ ಏನಿದೆ ನೋಡ್ತಾ ಹೋಗೋಣ. ರೇಷಿಯೋ ಅನಾಲಿಸಿಸ್ ಮೇಲೆ ಇರ್ತಕ್ಕಂಥದ್ದು. Following is the extracted information from the financial statement of Reliable Company Limited as at 31st March 2019 ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬಸ್ ನಮಗೆ ಏನೇನು ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕೆ ಕೇಳಿದ್ದೇನೆ ಅದನ್ನ ಫಸ್ಟ್ ನೋಡೋಣ, ಆಮೇಲೆ ಇನ್ಫಾರ್ಮೇಶನ್ಗೆ ಬರ್ತಾ ಹೋಗೋಣ. ನೋಡಿ, ನಮಗೆ ಕ್ವಶನ್ ಅಲ್ಲಿ ಹೇಳಿದ್ದಾರೆ ಏನೇನು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದಾರಪ್ಪ ಅಂದ್ರೆ, ಒಂದು ಕರೆಂಟ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ಏನಪ್ಪಾ, ಕರೆಂಟ್ ರೇಷಿಯೋ. ನಿಮಗೆ ಗೊತ್ತು ಕರೆಂಟ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂತ ಹೇಳಿದ್ರೆ ವಾಟ್ ಇಸ್ ದ ಫಾರ್ಮುಲಾ? ನಿಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಫಾರ್ಮುಲಾ ಏನ್ ಹೇಳುತ್ತೆ ಅಂದ್ರೆ, ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ನಿಮ್ಗೆ ಕರೆಂಟ್ ರೇಷಿಯೋ ಬರುತ್ತೆ. ಸರಿನಾ? ಈಗ ನೋಡಿ ಕ್ವಶನ್ ಅಲ್ಲಿ ಹಾಗೆ ಫಾರ್ಮುಲಾ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಅಲ್ಲಿ ಕರೆಂಟ್ ಅಸೆಟ್ಸ್ ಇದೆ, ಕರೆಂಟ್ ಲಯಬಿಲಿಟಿ ಇದೆ. ನಾವು ಐಡೆಂಟಿಫೈ ಮಾಡ್ಬಿಟ್ಟು ಕರೆಂಟ್ ಅಸೆಟ್ ಟು ಕರೆಂಟ್ ಲಯಬಿಲಿಟಿ ಅಪ್ಲೈ ಮಾಡಿದ್ರೆ ಕರೆಂಟ್ ರೇಷಿಯೋ ಬರುತ್ತೆ. ಸೊ ಅದನ್ನ ನೆಕ್ಸ್ಟ್ ನೋಡೋಣ ಹೇಗ್ ಮಾಡೋದು ಅಂತ. ಸರಿನಾ? ನೆಕ್ಸ್ಟ್ ಎರಡನೇದು ಏನ್ ಕೇಳಿದ್ದಾರೆ, ಲಿಕ್ವಿಡ್ ರೇಷಿಯೋ ಅಂತ ಕೇಳಿದ್ದಾರೆ. ನೋಡಿ, ಲಿಕ್ವಿಡ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂದ್ರೆ ವಾಟ್ ಇಸ್ ದ ಫಾರ್ಮುಲಾ ಅಂದ್ರೆ, ಕ್ವಿಕ್ ಅಸೆಟ್ಸ್ ಆರ್ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ಸರಿನಾ? ಇದು ಫಾರ್ಮುಲಾ. ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ನಿಮಗೆ ಲಿಕ್ವಿಡ್ ರೇಷಿಯೋ ಬರುತ್ತೆ. ಕ್ವಿಕ್ ಅಸೆಟ್ಸ್ ನೀವು ಯಾವುದೇ ಕ್ವಶನ್ಸ್ ಅನ್ನ ನೋಡಿ, ಕ್ವಿಕ್ ಅಸೆಟ್ಸ್ ಕ್ವಶನ್ ಅಲ್ಲಿ ಯಾವ ಕ್ವಶನ್ ಅಲ್ಲೂ ಕೊಡಲ್ಲ. ಅದನ್ನ ನಾವೇ ಫೈಂಡ್ ಔಟ್ ಮಾಡಬೇಕು, ಅದನ್ನ ಆನ್ಸರ್ ಮಾಡಬೇಕಾ ನಿಮಗೆ ತಿಳಿಸ್ಕೊಡ್ತೀನಿ ಕ್ವಿಕ್ ಅಸೆಟ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿನ ನೀವು ಆಲ್ರೆಡಿ ಫೈಂಡ್ ಔಟ್ ಮಾಡಿರ್ತೀರಾ, ಕರೆಂಟ್ ರೇಷಿಯೋ ಮಾಡ್ಬೇಕಾದ್ರೆ ಅದೇ ಕರೆಂಟ್ ಲಯಬಿಲಿಟಿ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಇದು ಎರಡನೇ ರೇಷಿಯೋ ಇರ್ತಕ್ಕಂಥದ್ದು. ಮೂರನೇದು ನಮ್ಗೆ ಏನ್ ಕೇಳಿದಾರಪ್ಪ ಅಂತ ಹೇಳಿದ್ರೆ, ಸೊ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅನ್ನ ಕೇಳಿದ್ದಾರೆ. ಸರಿನಾ? ನೋಡಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಫಾರ್ಮುಲಾ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಇದನ್ನ ಇನ್ನೊಂದು ಹೆಸರಲ್ಲಿ ಕರೀತಾರೆ ಅಂತ ಹೇಳಿದ್ರೆ, ಸೊ ಏನಂತ ಕರೀತಾರಪ್ಪ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಬೇಕಾದ್ರೂ ಕರಿಬಹುದು. ಸೊ ಎರಡು ಒಂದೇ ಅರ್ಥ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಯಾವ ತರ ಬೇಕಾದ್ರೂ ಕೇಳಿ. ಏನ್ ಫಾರ್ಮುಲಾ ಅಂತ ಹೇಳಿದ್ರೆ ಇದಕ್ಕೆ ಗೊತ್ತಿರಬೇಕು. ದಟ್ ಈಸ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್, ಇಬಿಐಟಿ ಅಥವಾ ಪಿಬಿಐಟಿ ಯಾವ್ದು ಬೇಕಾದ್ರೂ ತಗೊಳ್ಳಿ. ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು 100 ಮಾಡ್ಕೋಬೇಕು. ಸರಿನಾ? ಸೊ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು 100 ಮಾಡ್ಕೊಂಡ್ರೆ ನಿಮಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬರುತ್ತೆ. ಸೊ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಏನು, ಅದು ಹೇಗೆ ಮಾಡ್ಕೊಳ್ಳೋದು, ಪಿ ಬಿ ಐ ಟಿ ಎಲ್ಲಿದೆ ಅದನ್ನ ಆನ್ಸರ್ ಮಾಡ್ಬೇಕಾ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ದಿಸ್ ಇಸ್ ದ ಫಾರ್ಮುಲಾ ಫಾರ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ಗೆ. ದೆನ್ ನೆಕ್ಸ್ಟ್ ಒನ್ ಹೇಳ್ತಾ ಇದೆ ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ. ನೋಡಿ, ಸ್ಪೆಸಿಫಿಕ್ ಆಗಿ ಅವ್ರು ಹೇಳಿದ್ದಾರೆ ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ ರೇಷಿಯೋ ಅಂತ ಹೇಳಿದ್ದಾರೆ. ಅಂದ್ರೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ. ಸರಿನಾ? ಸೊ ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ ರೇಷಿಯೋ ಸಿಗುತ್ತೆ. ಸ್ಪೆಸಿಫಿಕ್ ಆಗಿ ಅಲ್ಲಿ ಲಾಂಗ್ ಟರ್ಮ್ ಡೆಟ್ ಅನ್ನೇ ಕೇಳಿದ್ರೆ ನಾವು ಲಾಂಗ್ ಟರ್ಮ್ ಡೆಟ್ ಅನ್ನೇ ಮಾಡಬೇಕು. ಬರೀ ಡೆಟ್ ಈಕ್ವಿಟಿ ಅಂತ ಹೇಳಿದ್ರೆ ನಾವು ಲಾಂಗ್ ಟರ್ಮ್ ಪ್ಲಸ್ ಶಾರ್ಟ್ ಟರ್ಮ್ ಎರಡು ಟೋಟಲ್ ಮಾಡಿಕೊಂಡು ಸೊ ನಾವು ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ ಅಂತ ಮಾಡ್ತಿದ್ವಿ. ಬಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಲಾಂಗ್ ಟರ್ಮ್ ಡೆಟ್ನೇ ಕೇಳಿರೋದ್ರಿಂದ ನಾವು ಲಾಂಗ್ ಟರ್ಮ್ ಡೆಟ್ ಅನ್ನೇ ಮಾಡಬೇಕಾಗುತ್ತೆ. ದೆನ್ ಐದನೇದು ಬಂದು ಅರ್ನಿಂಗ್ ಪರ್ ಶೇರ್ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತು ಅರ್ನಿಂಗ್ ಪರ್ ಶೇರ್ ನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀರಪ್ಪ, ಫಾರ್ಮುಲಾ ಏನಪ್ಪಾ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ ನಿಮಗೆ ಅರ್ನಿಂಗ್ ಪರ್ ಶೇರ್ ಸಿಗುತ್ತೆ. ಅದಕ್ಕೆ ಮೇಲೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸರಿನಾ? ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಶೇರ್ ಹೋಲ್ಡರ್ಸ್ ಫಂಡ್ ಟು ಟೋಟಲ್ ಅಸೆಟ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಟು ಟೋಟಲ್ ಅಸೆಟ್ಸ್ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಏನ್ ಫಾರ್ಮುಲಾಪ್ಪ ಅಂತ ಹೇಳಿದ್ರೆ ಅಂದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಸೊ ಇದು ಫಾರ್ಮುಲಾ ಇರ್ತಕ್ಕಂಥದ್ದು. ಸೊ ಈ ಫಾರ್ಮುಲಾಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ಅನ್ನ ಮೇಲೆ ಕೊಟ್ಟಿದ್ದಾನೆ. ಎಲ್ಲೆಲ್ಲಿ ತಗೋಬೇಕು ಏನು ಎತ್ತ ಅಂತ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಆಸ್ ಪರ್ ದಿ ಕ್ವಶನ್ ಪ್ರಕಾರ. ಸೊ ಈಗ ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರ್ತಕ್ಕಂಥದ್ದು ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರುತ್ತೆ. ದಟ್ ಈಸ್ ಶೇರ್ ಹೋಲ್ಡರ್ಸ್ ಫಂಡ್. 8% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ದಟ್ ಈಸ್ ಆಲ್ಸೋ ಫಾಲ್ ಅಂಡರ್ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರುತ್ತೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಆಲ್ಸೋ ಫಾಲ್ ಅಂಡರ್ ಶೇರ್ ಹೋಲ್ಡರ್ಸ್ ಫಂಡ್. ನೋಡಿ ಶೇರ್ ಹೋಲ್ಡರ್ಸ್ ಫಂಡ್, ನೆಟ್ವರ್ತ್, ಪ್ರೊಪ್ರೈಟರ್ಸ್ ಫಂಡ್, ಓನರ್ಸ್ ಈಕ್ವಿಟಿ ಎಲ್ಲ ಒಂದೇ. ಸರಿನಾ? ಡಿಬೆಂಚರ್ ಕೊಟ್ಟಿದ್ದಾರೆ 9% ಸೆಕ್ಯೂರ್ ಡಿಬೆಂಚರ್ ಬಂದು
ಇದು ಲಾಂಗ್ ಟರ್ಮ್ ಡೆಟ್ ಅಂತ ಟ್ರೀಟ್ ಮಾಡ್ತೀವಿ, ಲಾಂಗ್ ಟರ್ಮ್ ಡೆಟ್. ಟ್ರೇಡ್ ಪೇಯಬಲ್ ಕೊಟ್ಟಿದ್ದಾರೆ, ದಿಸ್ ಇಸ್ ಕರೆಂಟ್ ಲಯಬಿಲಿಟಿ. ಶಾರ್ಟ್ ಟರ್ಮ್ ಪ್ರಾವಿಷನ್ ಕೊಟ್ಟಿದ್ದಾರೆ, ದಿಸ್ ಇಸ್ ಆಲ್ಸೋ ಕರೆಂಟ್ ಲಯಬಿಲಿಟಿ. ಇನ್ವೆಂಟರಿ ಕೊಟ್ಟಿದ್ದಾರೆ, ದಿಸ್ ಇಸ್ ಕರೆಂಟ್ ಅಸೆಟ್. ಟ್ರೇಡ್ ರಿಸೀವಬಲ್ ಕೊಟ್ಟಿದ್ದಾರೆ, ದಿಸ್ ಇಸ್ ಕರೆಂಟ್ ಅಸೆಟ್ಸ್. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ ಕೊಟ್ಟಿದ್ದಾರೆ, ದಿಸ್ ಇಸ್ ಕರೆಂಟ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಕೊಟ್ಟಿದ್ದಾರೆ, ಅವರೇ ಹೇಳಿದ್ದಾರೆ, ದಟ್ ಇಸ್ ಅ ಫಿಕ್ಸ್ಡ್ ಅಸೆಟ್ ಡೈರೆಕ್ಟ್ಲಿ. ಅಂಡ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಸೊ ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ತಗೊಳ್ಳೋಣ. ಟ್ಯಾಕ್ಸ್ ಪೇಡ್ ನ ಕ್ವಶನ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ, ಟ್ಯಾಕ್ಸ್ ಪೇಡ್ ಏನು ಕೊಟ್ಟಿದ್ದಾರೆ ಅಂತ ಆಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇದು ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು. ಈಗ ಜಸ್ಟ್ ನಾವು ಅಪ್ಲೈ ಮಾಡ್ತಾ ಹೋಗೋಣ ಫಾರ್ಮುಲಾಗೆ. ಸೊ ಏನಿದೆಯಪ್ಪ, ಮೊದಲನೇದು ಬಂದು ಕರೆಂಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋ ಕೇಳಿದ್ದಾರೆ. ಮೊದಲನೇದು ಬಂದು ಕರೆಂಟ್ ರೇಷಿಯೋ ಇದೆ. ಸೊ ಹಾಗಾಗಿ ಫಸ್ಟ್ ಒನ್ ಕರೆಂಟ್ ರೇಷಿಯೋ. ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ ಕರೆಂಟ್ ರೇಷಿಯೋ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಅಂತ ಆಗ್ಲೇ ಹೇಳಿದೆ, ಸರಿನಾ. ಈಗ ಕ್ವಶನ್ ಅಲ್ಲಿ ಯಾವ್ದಾವ್ದು ಕರೆಂಟ್ ಅಸೆಟ್ಸ್ ಇದೆ ಒಂದ್ಸರಿ ನಾವು ಟೋಟಲ್ ಬೇಕಾದ್ರೆ ಮಾಡ್ಕೊಳ್ಳೋಣ. ಸೊ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಕ್ವಶನ್ ಪ್ರಕಾರ, ಸೊ ಜಸ್ಟ್ ಈ ಫಾರ್ಮುಲಾಗೆ ನೀವು ಅಪ್ಲೈ ಮಾಡಿ. ಈಗ ಕರೆಂಟ್ ಅಸೆಟ್ ಯಾವ್ದೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಕರೆಂಟ್ ಅಸೆಟ್ಸ್ ಯಾವ್ದಿದೆಯಪ್ಪ ಅಂದ್ರೆ ಈ 3 ಕರೆಂಟ್ ಅಸೆಟ್ಸ್ ಇರ್ತಕ್ಕಂಥದ್ದು, ಕರೆಕ್ಟಾ. 3 ಕೂಡ ಕರೆಂಟ್ ಅಸೆಟ್ಸ್ ಇರೋದು. ಈಗ ಈ 3 ವ್ಯಾಲ್ಯೂ ಅನ್ನ ಟೋಟಲ್ ಮಾಡ್ಕೊಂಡ್ರೆ ನನಗೆ ಟೋಟಲ್ ಕರೆಂಟ್ ಅಸೆಟ್ಸ್ ಸಿಗುತ್ತೆ. ಸೊ 16 lakh ಪ್ಲಸ್ 4,50,000 ಪ್ಲಸ್ 3,50,000 ಇಷ್ಟು ಟೋಟಲ್ ಮಾಡಿದ್ರೆ ನನಗೆ ಟೋಟಲ್ ಕರೆಂಟ್ ಅಸೆಟ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಕರೆಂಟ್ ರೇಷಿಯೋ ಈಕ್ವಲ್ಸ್ ಟೋಟಲ್ ಬಂದು ಆ 3 ಕರೆಂಟ್ ಅಸೆಟ್ ನ ಟೋಟಲ್ ಮಾಡಿದ್ರೆ ನನಗೆ 24 lakh rupees ಕರೆಂಟ್ ಅಸೆಟ್ ಸಿಗುತ್ತೆ, ಸರಿನಾ. ಈಗ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಬೇಕು. ಕ್ವಶನ್ ಅಲ್ಲಿ ನಾನು ಮಾರ್ಕ್ ಮಾಡಿರೋ ಪ್ರಕಾರ ಕರೆಂಟ್ ಲಯಬಿಲಿಟಿ ಇರೋದು ನನಗೆ ಎರಡೇ, ಸರಿನಾ. ಇವೆರಡೇ ಕರೆಂಟ್ ಲಯಬಿಲಿಟಿ ಇರೋದು. ಒಂದು ಟ್ರೇಡ್ ಪೇಯಬಲ್ 10 lakh ಇದೆ, ಶಾರ್ಟ್ ಟರ್ಮ್ ಪ್ರಾವಿಷನ್ 6 lakh ಇದೆ. 10 + 6 ಎರಡು ಆಡ್ ಮಾಡಿದ್ರೆ ನನಗೆ 16 lakh rupees ಸಿಗುತ್ತೆ. ಸೊ 16 lakh rupees ಕರೆಂಟ್ ಲಯಬಿಲಿಟಿ ಇದೆ. ಸೊ ಈಗ ನೀವು 24 lakh ಡಿವೈಡೆಡ್ ಬೈ 16 lakh rupees ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1.5 ನಮ್ಗೆ ಕರೆಂಟ್ ರೇಷಿಯೋ ಸಿಗುತ್ತೆ. 1.5 ಕರೆಂಟ್ ರೇಷಿಯೋ ಸಿಗುತ್ತೆ. ಸೊ ಇದು ಮೊದಲನೇ ರೇಷಿಯೋ ಅಂತ ಕರಿತೀವಿ. ಕರೆಂಟ್ ರೇಷಿಯೋನ ಹೀಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಟೋಟಲ್ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ನಿಮ್ಗೆ ಕರೆಂಟ್ ರೇಷಿಯೋ ಬರುತ್ತೆ. ಎರಡನೇದು ಏನ್ ಕೇಳಿದಾರಪ್ಪ ಅಂದ್ರೆ ನೋಡಿ, ಲಿಕ್ವಿಡ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಅಥವಾ ಇದನ್ನ ನಾವು ಕ್ವಿಕ್ ರೇಷಿಯೋ ಅಂತ ಬೇಕಾದ್ರೂ ಕರಿಬಹುದು, ಅಥವಾ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಅಂತ ಬೇಕಾದ್ರೂ ಕರಿಬಹುದು. ಯಾವ ತರ ಬೇಕಾದ್ರೂ ಟರ್ಮ್ ಅನ್ನ ಯೂಸ್ ಮಾಡಬಹುದು. ಫಾರ್ಮುಲಾ ಏನ್ ಹೇಳುತ್ತೆ ಲಿಕ್ವಿಡ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋಗೆ ಅಂತ ಹೇಳಿದ್ರೆ, ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಬೇಕು. ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ನೋಡಿ, ಯಾವುದೇ ಕ್ವಶನ್ ಅಲ್ಲೂ ಕ್ವಿಕ್ ಅಸೆಟ್ಸ್ ಅನ್ನ ಎಲ್ಲೂ ಕೂಡ ಕೊಡಲ್ಲ. ಕ್ವಿಕ್ ಅಸೆಟ್ಸ್ ಅನ್ನ ನೀವೇ ಕ್ಯಾಲ್ಕುಲೇಷನ್ ಮಾಡಬೇಕು. ಏನ್ ಫಾರ್ಮುಲಾ ಅಂದ್ರೆ ಕ್ವಿಕ್ ಅಸೆಟ್ಸ್ ಈಕ್ವಲ್ ಟೋಟಲ್ ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಅಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ನೋಡಿ, ಇದು ಫಾರ್ಮುಲಾ. ಕ್ವಿಕ್ ಅಸೆಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಬೇಕು. ಸೊ ಈಗ ಟೋಟಲ್ ಕರೆಂಟ್ ಅಸೆಟ್ ಎಷ್ಟಿದೆಯಪ್ಪ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಮೇಲೆ ಫೈಂಡ್ ಔಟ್ ಮಾಡಿದೀವಿ. ಸೊ ನಾವೇ ಟೋಟಲ್ ಅಸೆಟ್ಸ್ ಅನ್ನ ಫೈಂಡ್ ಔಟ್ ಮಾಡಿದೀವಿ. ಎಷ್ಟಿದೆಯಪ್ಪ ಟೋಟಲ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ 24 lakh rupees ಇದೆ ಅಂತ ನಾವು ಆಲ್ರೆಡಿ ಟೋಟಲ್ ಮಾಡಿದೀವಿ. ಸೊ 24 lakh rupees ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ನೀವೇನನ್ನ ಮೈನಸ್ ಮಾಡಬೇಕು ಅಂದ್ರೆ, ಕ್ವಶನ್ ಅಲ್ಲಿ ಸ್ಟಾಕ್ ಕೊಟ್ಟಿದಾರ ಅಂತ ಹೇಳಿದ್ರೆ ಎಸ್. ನೋಡಿ, ಕ್ವಶನ್ ಅಲ್ಲಿ ಸ್ಟಾಕ್ ಇಸ್ ಗಿವನ್. ಎಸ್ ಕೊಟ್ಟಿದ್ದಾರೆ ಸ್ಟಾಕ್ ಅಂತ ಹೇಳಿದ್ರೆ 16 lakh ಸ್ಟಾಕ್ ಅನ್ನ ಕೊಟ್ಟಿದ್ದಾರೆ, ಕರೆಕ್ಟಾ. ಸೊ ಸ್ಟಾಕ್ ಕೊಟ್ಟಿರೋದ್ರಿಂದ ನೀವು ಸ್ಟಾಕ್ ಅನ್ನ ಲೆಸ್ ಮಾಡಬೇಕು. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಲೆಸ್ ಮಾಡಿ, ಬಟ್ ಕ್ವಶನ್ ಅಲ್ಲಿ ಎಲ್ಲೂ ಕೂಡ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ, ಹಾಗಾಗಿ ಲೆಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 90% ಇರಲ್ಲ, ಬಟ್ ಇದ್ರೆ ನೀವು ಲೆಸ್ ಮಾಡಬೇಕು. ಬಟ್ ಸ್ಟಾಕ್ ಅಂತೂ ಕಂಪಲ್ಸರಿ ಇರುತ್ತೆ. ಸೊ ಈಗ ನೀವು 24 lakh ಅಲ್ಲಿ ಮೈನಸ್ 16 lakh ಅನ್ನ ನೀವು ಲೆಸ್ ಮಾಡಿದ್ರೆ, ಸೊ ನಿಮ್ಗೆ ಕ್ವಿಕ್ ಅಸೆಟ್ಸ್ ಬಂದು ಈಕ್ವಲ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ 8 lakh rupees ನಿಮ್ಗೆ ಕ್ವಿಕ್ ಅಸೆಟ್ಸ್ ಸಿಗುತ್ತೆ. ಸೊ ಈಗ ನೀವು ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಕ್ವಿಕ್ ರೇಷಿಯೋ ಆರ್ ಲಿಕ್ವಿಡ್ ರೇಷಿಯೋ ಯಾವ ತರ ತಗೊಳ್ಳಿ, ಈಕ್ವಲ್ಸ್ ಕ್ವಿಕ್ ಅಸೆಟ್ಸ್ 8 lakh rupees ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಕರೆಂಟ್ ರೇಷಿಯೋ ಮಾಡ್ಬೇಕಾದ್ರೆ 16 lakh ಇದೆ ಅಂತ ಫೈಂಡ್ ಔಟ್ ಮಾಡಿದ್ವಿ. ಸೊ 8 lakh ಡಿವೈಡೆಡ್ ಬೈ 16 lakh ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 8 lakh ಡಿವೈಡೆಡ್ ಬೈ 16 lakh ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಲಿಕ್ವಿಡ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋ ಬಂದು
0.5 ಸಿಗುತ್ತೆ. ದಟ್ ಇಸ್ ಕ್ವಿಕ್ ರೇಷಿಯೋ ಆರ್ ಲಿಕ್ವಿಡ್ ರೇಷಿಯೋ ಎಷ್ಟಪ್ಪ ಅಂತ ಹೇಳಿದ್ರೆ 0.5 ನಮಗೆ ಕ್ವಿಕ್ ರೇಷಿಯೋ ಅಂತನಾದ್ರೂ ಕರಿತೀವಿ ಅಥವಾ ಲಿಕ್ವಿಡ್ ರೇಷಿಯೋ ಅಂತನಾದ್ರೂ ಕರಿತೀವಿ. ಸೊ ಇದೇ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡ್ಕೊಳ್ಳಿ. ಕ್ವಿಕ್ ಅಸೆಟ್ಸ್ ಅಂದ್ರೆ ಆಲ್ ಕರೆಂಟ್ ಅಸೆಟ್ಸ್, ಆ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಮತ್ತೆ ಪ್ರೀಪೇಡ್ ಅನ್ನ ಲೆಸ್ ಮಾಡಬೇಕು, ಅವಾಗ ನಿಮ್ಗೆ ಕ್ವಿಕ್ ಅಸೆಟ್ ಸಿಗುತ್ತೆ. ಕರೆಂಟ್ ಲಯಬಿಲಿಟಿ ಹಾಗೆ ತಗೊಳ್ಳಿ. ಬಿಒಡಿ ಕೊಟ್ಟಿದ್ರೆ ಮಾತ್ರ ನೀವು ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬಿಒಡಿ ನ ಲೆಸ್ ಮಾಡ್ಕೊಂಡು ತಗೋಬೇಕು. ಕ್ವಶನ್ ಅಲ್ಲಿ ಬಿಒಡಿ ಇಲ್ಲ, ಹಾಗಾಗಿ ಡೈರೆಕ್ಟ್ ಆಗಿ ಕರೆಂಟ್ ಲಯಬಿಲಿಟಿನ ತಗೋಬಹುದು. ದೆನ್ ಮೂರನೇ ರೇಷಿಯೋ ಯಾವ್ದು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕೇಳಿದ್ದಾರೆ. ಸೊ ನೋಡಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಗೆ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಕ್ವಲ್ಸ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್, ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಎಂಪ್ಲಾಯ್ಡ್, ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು 100 ಮಾಡ್ಕೋಬೇಕು. ಇಂಟು 100 ಮಾಡಿದ್ರೆ ನಿಮಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗುತ್ತೆ. ನೋಡಿ, ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಕೊಟ್ಟಿದಾರ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಅವರೇ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದಾರಪ್ಪ ಅಂದ್ರೆ ಇಲ್ಲಿ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ಅವರೇ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 18 lakh rupees ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ಅವರೇ ಕ್ವಶನ್ ಅಲ್ಲಿ ನಮಗೆ ಕೊಟ್ಬಿಟ್ಟಿದ್ದಾರೆ. ಸೊ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 18 lakh ಅವರೇ ಕ್ವಶನ್ ಅಲ್ಲಿ ಕೊಟ್ಟಿರೋದ್ರಿಂದ ಜಸ್ಟ್ ನಾವು ಫಾರ್ಮುಲಾಗೆ ಅಪ್ಲೈ ಮಾಡಬೇಕಾಗುತ್ತೆ ಅಷ್ಟೇ. ಸೊ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಕ್ವಲ್ಸ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 18 lakh ಅವರೇ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ಹಾಗೆ ತಗೊಳ್ತೀನಿ, ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್. ನೋಡಿ, ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ನಿಮಗೆ ಗೊತ್ತಿರಬೇಕು. ಸೊ ಕ್ಯಾಪಿಟಲ್ ಎಂಪ್ಲಾಯ್ಡ್ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಯಾವಾಗಲೂ ಕೂಡ ಎಂಪ್ಲಾಯ್ಡ್ ನ ಯಾವಾಗಲೂ ಕೂಡ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಏನೇನ್ ಇರುತ್ತೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಲ್ಲಿ, ಏನೇನ್ ಇರುತ್ತಪ್ಪ ಅಂತ ಹೇಳಿದ್ರೆ ಎಂಪ್ಲಾಯ್ಡ್ ಅಲ್ಲಿ ಏನೇನ್ ಇರುತ್ತಪ್ಪ ಅಂದ್ರೆ ಒಂದು ಶೇರ್ ಹೋಲ್ಡರ್ಸ್ ಫಂಡ್, ಅಂದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರ್ತಕ್ಕಂಥ ಐಟಮ್ಸ್ ಗೊತ್ತಿದೆಯಲ್ವಾ, ಈಕ್ವಿಟಿ, ಪ್ರಿಫರೆನ್ಸ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇದು ಪ್ಲಸ್ ಇದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ನಾನ್ ಕರೆಂಟ್ ಲಯಬಿಲಿಟಿನ ಆಡ್ ಮಾಡಬೇಕು. ಅಂದ್ರೆ ನಾನ್ ಕರೆಂಟ್ ಲಯಬಿಲಿಟಿ ಅಂದ್ರೆ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಏನಿರುತ್ತೆ ಅವನ್ನ ನೀವು ಆಡ್ ಮಾಡಿಕೊಂಡು ನಿಮಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗುತ್ತೆ. ಸೊ ಇವೆರಡು ಆಡ್ ಮಾಡಿದಾದ್ಮೇಲೆ ಮೈನಸ್ ನೀವೇನ್ ಮಾಡಬೇಕು ಅಂದ್ರೆ ಏನಾದ್ರೂ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಲೆಸ್ ಮಾಡ್ಕೋಬೇಕು. ಸರಿನಾ? ಇದು ಕ್ಯಾಪಿಟಲ್ ಎಂಪ್ಲಾಯ್ಡ್ಗೆ ಇರ್ತಕ್ಕಂಥದ್ದು ಶೇರ್ ಹೋಲ್ಡರ್ಸ್ ಫಂಡ್ ಪ್ಲಸ್ ನಾನ್ ಕರೆಂಟ್ ಲಯಬಿಲಿಟಿ. ಈಗ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ತೀನಿ. ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳಿದ್ರೆ ಏನೇನು ಇರುತ್ತಪ್ಪ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಅಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಪ್ಲಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ಲಸ್ ಇಷ್ಟು ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರೋ ಐಟಮು. ನಾನ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ರೆ ಡಿಬೆಂಚರ್ ಆಗಿರ್ಬೋದು, ಲೋನ್ ಫ್ರಮ್ ಬ್ಯಾಂಕ್ ಆಗಿರ್ಬೋದು, ಮಾರ್ಟ್ಗೇಜ್ ಆಗಿರ್ಬೋದು. ಸೊ ಇವೆಲ್ಲ ಯೂಶುವಲ್ ಆಗಿ ನಾನ್ ಕರೆಂಟ್ ಲಯಬಿಲಿಟಿನಲ್ಲಿ ಬರುತ್ತೆ. ಮೈನಸ್ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಕೊಟ್ಟಿದ್ರೆ ಲೆಸ್ ಮಾಡಿ, ಕೊಟ್ಟಿಲ್ಲ ಅಂದ್ರೆ ಲೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಶೇರ್ ಹೋಲ್ಡರ್ಸ್ ಫಂಡ್ ಪ್ಲಸ್ ನಾನ್ ಕರೆಂಟ್ ಲಯಬಿಲಿಟಿ ಮೈನಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಈಗ ಕ್ವಶನ್ ಪ್ರಕಾರ ಹೋದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಏನೇನ್ ಕೊಟ್ಟಿದಾರಪ್ಪ ಅಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಏನೇನ್ ಕೊಟ್ಟಿದ್ದಾರೆ ಜಸ್ಟ್ ನೋಡ್ತಾ ಹೋಗೋಣ. ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ 32 lakh ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 10 lakh ಇದೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 6 lakh ಇದೆ. ಸೊ ಈ ಮೂರು ಬರೋದು ಶೇರ್ ಹೋಲ್ಡರ್ಸ್ ಫಂಡ್ಗೆ. ಸೊ 32 + 10 42 + 6 48 lakh ಆಯ್ತು. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಈ ಮೂರು ತಗೊಳ್ತೀನಿ, 48 lakh rupees ಆಗುತ್ತೆ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬಂದು 32 lakh ಪ್ಲಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಂದು 6 lakh ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬಂದು 10 lakh. there is no ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 0 ಪ್ಲಸ್ ಡಿಬೆಂಚರ್ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ನೋಡಿ, ಡಿಬೆಂಚರ್ ಇಸ್ ಎ ಲಾಂಗ್ ಟರ್ಮ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟಿ 12 lakh rupees ಕೊಟ್ಟಿದ್ದಾರೆ. ಸೊ ಹಾಗಾಗಿ ಡಿಬೆಂಚರ್ದು 12 lakh rupees ಅನ್ನು ಕೂಡ ನಾನು ಆಡ್ ಮಾಡ್ಕೊಳ್ತೀನಿ. ಸೊ 12 lakh rupees ಮೈನಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ನ ಮೈನಸ್ ಮಾಡಬೇಕು. ಕ್ವಶನ್ ಅಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಲ್ಲ, ಹಾಗಾಗಿ 0 ತಗೊಳ್ತೀನಿ.
ಸೊ ಇಲ್ಲಿ ಕ್ವಶನ್ ಅಲ್ಲಿ ಈಕ್ವಿಟಿ ಶೇರ್ಸ್ 32 ಲ್ಯಾಕ್ ರುಪೀಸ್ ಇದೆ, ಪ್ರಿಫರೆನ್ಸ್ ಶೇರ್ 6 ಲ್ಯಾಕ್ ಇದೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 10 ಇದೆ, P&L ಕೊಟ್ಟಿಲ್ಲ, ಜಸ್ಟ್ 0 ಅಂತ ಹಾಕೊಂಡಿದ್ದೀನಿ, ಡಿಬೆಂಚರ್ 12 ಲ್ಯಾಕ್ ಇದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, 0 ಇದೆ. ಈಗ ಇಷ್ಟನ್ನು ಟೋಟಲ್ ಮಾಡ್ಕೊಂಡ್ರೆ ಇಷ್ಟನ್ನು ಟೋಟಲ್ ಮಾಡ್ಕೊಂಡ್ರೆ ನಮಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ನೋಡಿ, 32 ಲ್ಯಾಕ್ ಪ್ಲಸ್ 6 ಲ್ಯಾಕ್ ಪ್ಲಸ್ 10 ಲ್ಯಾಕ್ 48 ಲ್ಯಾಕ್ ಪ್ಲಸ್ 12 ಲ್ಯಾಕ್ 60 ಲ್ಯಾಕ್ ರುಪೀಸ್ ನನಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗುತ್ತೆ. 60 ಲ್ಯಾಕ್. ಈಗ ನೀವು ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ 60 ಲ್ಯಾಕ್ ಇಂಟು 100 ಮಾಡ್ಕೊಳ್ಳಿ. ಸೊ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 18 ಲ್ಯಾಕ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ 16 ಲ್ಯಾಕ್ ಇದೆ, ಇಂಟು 100 ಮಾಡಿದ್ರೆ ಸೊ ನಿಮಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಕ್ವಲ್ಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 18 ಲ್ಯಾಕ್ ಡಿವೈಡೆಡ್ ಬೈ 60 ಲ್ಯಾಕ್ ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 30% ಬರುತ್ತೆ. ನೋಡಿ, ನೀವು ಯಾವುದನ್ನ 100 ಜೊತೆ ಮಲ್ಟಿಪ್ಲೈ ಮಾಡ್ತೀರಾ ಸೊ ಅದನ್ನ ನೀವು ಪರ್ಸೆಂಟ್ ಅಲ್ಲೇ ತೋರಿಸ್ಬೇಕು. ಸೊ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂದು 30% ಸಿಗುತ್ತೆ. ಸೊ ಇದು ಹೀಗೆ ಮಾಡಬೇಕು. ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರೋ ಐಟಮು ಪ್ಲಸ್ ನಾನ್ ಕರೆಂಟ್ ಲಯಬಿಲಿಟಿ ಮೈನಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ನ ಮೈನಸ್ ಮಾಡಿದ್ರೆ ನಿಮಗೆ ಬರೋದೇ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು 100 ಮಾಡಿದ್ರೆ ನಿಮಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗುತ್ತೆ. ಇದು 3ನೇ ರೇಷಿಯೋ ಇರ್ತಕ್ಕಂಥದ್ದು. ನೆಕ್ಸ್ಟ್ 4ನೇದು ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ ರೇಷಿಯೋ ಅಂತ ಹೇಳಿದ್ದಾರೆ. ನೋಡಿ, ಬರೀ ಅವರೇ ಸ್ಪೆಸಿಫಿಕ್ ಆಗಿ ಹೇಳಿರೋದ್ರಿಂದ ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ ಅಂತ ಹೇಳಿರೋದ್ರಿಂದ ಸೊ 4th ಒನ್ ಬಂದು ನೋಡಿ, ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ ರೇಷಿಯೋ ಅಂತ ಅವರೇ ಸ್ಪೆಸಿಫಿಕ್ ಆಗಿ ಹೇಳಿರೋದ್ರಿಂದ ಲಾಂಗ್ ಟರ್ಮ್ ಅಂತ ಸ್ಪೆಸಿಫಿಕ್ ಆಗಿ ಅವರೇ ಹೇಳಿರೋದ್ರಿಂದ ನಾವು ಫಾರ್ಮುಲಾ ಏನ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಸೊ ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ ಆರ್ ಅಥವಾ ಶೇರ್ ಹೋಲ್ಡರ್ಸ್ ಫಂಡ್, ಎಲ್ಲ ಒಂದು ಈಕ್ವಿಟಿ ಅಂತ ಬೇಕಾದ್ರೆ ಕರಿಬಹುದು, ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬೇಕಾದ್ರೂ ನೀವು ಕರಿಬಹುದು. ಸೊ ಈಗ ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ನೋಡಿ, ಕ್ವಶನ್ ಅಲ್ಲಿ ಲಾಂಗ್ ಟರ್ಮ್ ಡೆಟ್ ಅಂತ ಹೇಳಿದ್ರೆ ನಾವು ನಾನ್ ಕರೆಂಟ್ ಲಯಬಿಲಿಟಿನ ಲಾಂಗ್ ಟರ್ಮ್ ಡೆಟ್ ಅಂತಾನೆ ಕರೆಯೋದು, ಸರಿನಾ? ಈಗ ನಾನ್ ಕರೆಂಟ್ ಲಯಬಿಲಿಟಿ ಕ್ವಶನ್ ಅಲ್ಲಿ ಇರೋದು ಒಂದೇ, ಯಾವ್ದಪ್ಪ ಅಂದ್ರೆ ಡಿಬೆಂಚರ್ ಮಾತ್ರನೇ ನಾನ್ ಕರೆಂಟ್ ಲಯಬಿಲಿಟಿ ಅಥವಾ ಲಾಂಗ್ ಟರ್ಮ್ ಡೆಟ್ ಅಂತ ಕರಿತೀವಿ. ಈ ಡಿಬೆಂಚರ್ ನ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂದ್ರೆ 12 ಲ್ಯಾಕ್ ರುಪೀಸ್ ಡಿಬೆಂಚರ್ ನ ವ್ಯಾಲ್ಯೂ ಇದೆ. ಸೊ ಕ್ವಶನ್ ಅಲ್ಲಿ ಸೊ ಹಾಗಾಗಿ ನಮ್ಮ ಮತ್ತೆ ಕ್ವಶನ್ ಏನ್ ತೋರಿಸ್ತಾ ಇಲ್ಲ, ಇಲ್ಲೇ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಲಾಂಗ್ ಟರ್ಮ್ ಡೆಟ್ ನ ವ್ಯಾಲ್ಯೂ ಇರೋದು 12 ಲ್ಯಾಕ್ ರುಪೀಸ್ ಡಿವೈಡೆಡ್ ಬೈ ಈಕ್ವಿಟಿ ಅಥವಾ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳಿದ್ರೆ ನಾನು ಹೇಳಿದೆ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರೋದು ಏನೇನಪ್ಪ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಇಷ್ಟೇ ಈ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರ್ತಕ್ಕಂಥದ್ದು. ಈಗ ಇಷ್ಟು ಟೋಟಲ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಇಷ್ಟು ಇರ್ತಕ್ಕಂಥದ್ದು ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರೋ ಐಟಮ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ 32 ಲ್ಯಾಕ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 6 ಲ್ಯಾಕ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 10 ಲ್ಯಾಕ್, P&L 0 ಇದೆ. ಅಷ್ಟು ಟೋಟಲ್ ಮಾಡಿದ್ರೆ ನಿಮಗೆ 48 ಲ್ಯಾಕ್ ರುಪೀಸ್ ಬರುತ್ತೆ. ಸೊ ಅಪ್ಲೈ ಮಾಡಿ 12 ಲ್ಯಾಕ್ ಡಿವೈಡೆಡ್ ಬೈ 48 ಲ್ಯಾಕ್ ರುಪೀಸ್ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 12 ಲ್ಯಾಕ್ ಡಿವೈಡೆಡ್ ಬೈ 48 ಲ್ಯಾಕ್ ಮಾಡಿದ್ರೆ ನಿಮಗೆ 0.25 ನಿಮಗೆ ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ ಸಿಗುತ್ತೆ. ಸೊ ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 0.25 ನಮಗೆ ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ ಸಿಗುತ್ತೆ. ಸೊ ಇದು 4ನೇ ರೇಷಿಯೋ ಇರ್ತಕ್ಕಂಥದ್ದು. ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ ಅಂದ್ರೆ ನೀವು ಹೀಗೆ ಮಾಡಬೇಕು. ಸ್ಪೆಸಿಫಿಕ್ ಆಗಿ ಲಾಂಗ್ ಟರ್ಮ್ ಅಂತ ಹೇಳೋದ್ರಿಂದ ನಾವು ಲಾಂಗ್ ಟರ್ಮ್ ಮಾತ್ರ ತಗೊಂಡಿದೀವಿ. ಬರೀ ಡೆಟ್ ಟು ಈಕ್ವಿಟಿ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಡೆಟ್ ಪ್ಲಸ್ ಕರೆಂಟ್ ಲಯಬಿಲಿಟಿ ಎರಡು ಆಡ್ ಮಾಡ್ಕೋಬೇಕಿತ್ತು. ಓಕೆ, ದೆನ್ 5th ಒನ್ ಬಂದು ಯಾವ ರೇಷಿಯೋ ಹೇಳಿದಾರಪ್ಪ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಕೇಳಿದ್ದಾರೆ. ನೋಡಿ, EPS ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಅರ್ನಿಂಗ್ ಪರ್ ಶೇರ್ ಕೇಳಿರೋದ್ರಿಂದ EPS ಫಾರ್ಮುಲಾ ಯು ಪೀಪಲ್ ಆಲ್ರೆಡಿ ನೋ ದಟ್. ಅರ್ನಿಂಗ್ ಪರ್ ಶೇರ್ ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಪ್ಪ ಅಂತ ಹೇಳಿದ್ರೆ ಸೊ ಅರ್ನಿಂಗ್ ಪರ್ ಶೇರ್ ಈಕ್ವಲ್ಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ನೋಡಿ, ಕ್ವಶನ್ ಅಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಎಲ್ಲಾದ್ರೂ ಕ್ವಶನ್ ಅಲ್ಲಿ ಕೊಟ್ಟಿದಾರ ಅಂತ ಹೇಳಿದ್ರೆ
ನೀವು ಕ್ವಶನ್ ಫುಲ್ ನೋಡಿದಾಗ ನೋಡಿ, ಇಷ್ಟು ಐಟಮ್ ಅಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿಲ್ಲ. ಬಟ್ ನನಗೇನು ಕೊಟ್ಟಿದ್ದಾನೆ ಅಂದ್ರೆ ಬಿಫೋರ್ ಟ್ಯಾಕ್ಸ್ 18 ಲ್ಯಾಕ್ ಇದೆ ಅಂತ ಕೊಟ್ಟಿದ್ದಾನೆ. ಈ ಬಿಫೋರ್ ಟ್ಯಾಕ್ಸ್ ಅಲ್ಲಿ ನೀವು ಟ್ಯಾಕ್ಸ್ ಅನ್ನ ಲೆಸ್ ಮಾಡ್ಕೊಂಡ್ರೆ ನಿಮಗೆ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಹಾಗಾಗಿ ನೀವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಹೇಗೆ ತಗೋಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ ಮಾಡ್ತೀರ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನ ಹೇಗೆ ತಗೋಬೇಕಪ್ಪ ಅಂದ್ರೆ, ನಿಮ್ಮ ಹತ್ರ 18 ಲ್ಯಾಕ್ ರುಪೀಸ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 18 ಲ್ಯಾಕ್ ರುಪೀಸ್ ಇದೆ. ಸೊ ಈ 18 ಲ್ಯಾಕ್ ರುಪೀಸ್ ಅಲ್ಲಿ ಬಿಫೋರ್ ಟ್ಯಾಕ್ಸ್ ಇರೋದು 18 ಲ್ಯಾಕ್, ಅದರಲ್ಲಿ ಮೈನಸ್ ಟ್ಯಾಕ್ಸ್ ಪೇಯ್ಡ್ ಅನ್ನ ಲೆಸ್ ಮಾಡ್ಕೊಳ್ಳಿ. ಅಂದ್ರೆ 18 ಲ್ಯಾಕ್ ಮೈನಸ್ ಟ್ಯಾಕ್ಸ್ ಪೇಯ್ಡ್ ಬಂದು 1,72,000 ಅನ್ನ ಮೈನಸ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ 16,28,000 ನಿಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇರ್ತಕ್ಕಂಥದ್ದು, ಸರಿನಾ? ಸೊ ಈಗ ನೀವು ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ 16,28,000 ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಲ್ಲಿ ಕೊಟ್ಟಿರ್ತಾರೆ ಅಂದ್ರೆ ನಿಮ್ಮ ಕ್ವಶನ್ ಅಲ್ಲಿ ಇರುತ್ತೆ, ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ನಿಮ್ಮ ಹತ್ರ ಈಕ್ವಿಟಿ ಶೇರ್ ಕ್ಯಾಪಿಟಲ್ 32 ಲ್ಯಾಕ್ ರುಪೀಸ್ ಇದೆ. ದಿಸ್ ಇಸ್ ಕ್ಯಾಪಿಟಲ್. ನೀವೇನ್ ಮಾಡಿ ಅಂದ್ರೆ ಫೇಸ್ ವ್ಯಾಲ್ಯೂ ಇಂದ ನೀವು ಡಿವೈಡ್ ಮಾಡ್ಕೊಳ್ಳಿ. 32 ಲ್ಯಾಕ್ ಡಿವೈಡೆಡ್ ಬೈ 10 ಮಾಡ್ಕೊಂಡ್ರೆ 32 ಲ್ಯಾಕ್ ಡಿವೈಡೆಡ್ ಬೈ 10 ಮಾಡಿದ್ರೆ ನಿಮಗೆ 3,20,000 ಸಿಗುತ್ತೆ. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬಂದು, ಯಾಕಂದ್ರೆ ಇಲ್ಲೇ ತೋರಿಸಿರ್ತೀನಿ, ಜಸ್ಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಬೇಕು. ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿದ್ರೆ ನಿಮಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಸಿಗುತ್ತೆ. ಈಗ ಶೇರ್ ಕ್ಯಾಪಿಟಲ್ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 32 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. 32 ಲ್ಯಾಕ್ ಶೇರ್ ಕ್ಯಾಪಿಟಲ್ ಇದೆ, ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ 10 ರುಪೀಸ್ ಕೊಟ್ಟಿದ್ದಾರೆ. ಸೊ 32 ಲ್ಯಾಕ್ ಡಿವೈಡೆಡ್ ಬೈ 10 ಮಾಡಿದ್ರೆ ನಿಮಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟು ಬರುತ್ತೆಪ್ಪ ಅಂತ ಹೇಳಿದ್ರೆ, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟು ಬರುತ್ತೆ ಅಂದ್ರೆ 3,20,000 ನಮಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಸಿಗುತ್ತೆ. ಇದು ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಈಗ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 16,28,000 ಡಿವೈಡೆಡ್ ಬೈ 3,20,000. ಸಿಂಪ್ಲಿಫೈ ಮಾಡಿ ನಿಮಗೆ ಅರ್ನಿಂಗ್ ಪರ್ ಶೇರ್ EPS ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 16,28,000 ಡಿವೈಡೆಡ್ ಬೈ 3,20,000. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ EPS ಬಂದು 5.08 ನಿಮಗೆ ಸಿಗುತ್ತೆ. ದಿಸ್ ಇಸ್ EPS ಅನ್ನ ಕ್ಯಾಲ್ಕುಲೇಷನ್ ಮಾಡಿರೋ ಆನ್ಸರ್. ಸೊ ಅರ್ನಿಂಗ್ ಪರ್ ಶೇರ್ ಅಂದ್ರೆ ಹೀಗೆ ಮಾಡಬೇಕು. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಇಲ್ಲಿ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿಲ್ಲ, ಹಾಗಾಗಿ ಬಿಫೋರ್ ಟ್ಯಾಕ್ಸ್ ಇದೆ, ಮೈನಸ್ ಟ್ಯಾಕ್ಸ್ ವಿಲ್ ಗೆಟ್ ಆಫ್ಟರ್ ಟ್ಯಾಕ್ಸ್. ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ವಿಲ್ ಗೆಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ದೆನ್ ಇನ್ಯಾವುದು ಇದೆಯಪ್ಪ ಅಂದ್ರೆ ದ ಲಾಸ್ಟ್ ಒನ್, ಶೇರ್ ಹೋಲ್ಡರ್ಸ್ ಫಂಡ್ ಟು ಟೋಟಲ್ ಅಸೆಟ್ ರೇಷಿಯೋ ಅಂತ ಕೇಳಿದ್ದಾರೆ. ಲಾಸ್ಟ್ ರೇಷಿಯೋ ಬಂದು ಶೇರ್ ಹೋಲ್ಡರ್ಸ್ ಫಂಡ್ ಟು ಟೋಟಲ್ ಅಸೆಟ್ ರೇಷಿಯೋ ಫಾರ್ಮುಲಾ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ನಾಗಲೇ ಹೇಳ್ದಂಗೆ ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಇದು ಫಾರ್ಮುಲಾ ಇರ್ತಕ್ಕಂಥದ್ದು. ಜಸ್ಟ್ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. ಸೊ ಶೇರ್ ಹೋಲ್ಡರ್ಸ್ ಫಂಡ್ ಟು ಟೋಟಲ್ ಅಸೆಟ್ ಈಕ್ವಲ್ಸ್, ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟಿದೆ ಅಂತ ನಾವು ಆಲ್ರೆಡಿ ಇಲ್ಲಿ ಫೈಂಡ್ ಔಟ್ ಮಾಡಿದೀವಿ. ನೋಡಿ, ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟಿದೆ ಅಂದ್ರೆ 48 ಲ್ಯಾಕ್ ಇದೆ. ಸೊ ಇಲ್ಲಿ ಇದೆಯಲ್ವಾ ಶೇರ್ ಹೋಲ್ಡರ್ಸ್ ಫಂಡ್, ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡೋದು. ಇದು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಈಕ್ವಿಟಿ 48 ಲ್ಯಾಕ್ ರುಪೀಸ್ ಇದೆ, ನಾವು ಆಲ್ರೆಡಿ ಇಲ್ಲಿ ಫೈಂಡ್ ಔಟ್ ಮಾಡಿದೀವಿ. ಸೊ ಹಾಗಾಗಿ ಶೇರ್ ಹೋಲ್ಡರ್ಸ್ ಫಂಡ್ 48 ಲ್ಯಾಕ್ ರುಪೀಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಅಂದ್ರೆ ನಿಮಗೆ ಗೊತ್ತಿರಬೇಕು. ಟೋಟಲ್ ಅಸೆಟ್ಸ್ ಅಂತ ಹೇಳಿದ್ರೆ ಫಿಕ್ಸ್ಡ್ ಅಸೆಟ್ ಪ್ಲಸ್ ಕರೆಂಟ್ ಅಸೆಟ್ ಎರಡು ಟೋಟಲ್ ಮಾಡ್ಕೋಬೇಕು. ಈಗ ಕರೆಂಟ್ ಅಸೆಟ್ ಎಷ್ಟಿದೆ ಅಂತ ನಾನು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೆ. ಫಸ್ಟ್ ಒನ್ ಅಲ್ಲಿ ಎಷ್ಟಿದೆಯಪ್ಪ 24 ಲ್ಯಾಕ್ ಕರೆಂಟ್ ಅಸೆಟ್ಸ್ ಇದೆಯಂತೆ. ಸೊ ಹಾಗಾದ್ರೆ ಫಿಕ್ಸ್ಡ್ ಅಸೆಟ್ ಎಷ್ಟಿದೆ ಅಂತ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡಿ. ಫಿಕ್ಸ್ಡ್ ಅಸೆಟ್ ಎಷ್ಟಿದೆ ಅಂತ ಹೇಳಿದ್ರೆ 52 ಲ್ಯಾಕ್ ರುಪೀಸ್ ಇದೆ. ಅಂದ್ರೆ 52 ಲ್ಯಾಕ್ ಫಿಕ್ಸ್ಡ್ ಅಸೆಟ್ಸ್ ಪ್ಲಸ್ ಕರೆಂಟ್ ಅಸೆಟ್ ಬಂದು 24 ಲ್ಯಾಕ್ ಇದೆ. ಸೊ ಎರಡು ಆಡ್ ಮಾಡಿದ್ರೆ 52 ಲ್ಯಾಕ್ ಪ್ಲಸ್ 24 ಲ್ಯಾಕ್ ಎರಡು ಆಡ್ ಮಾಡಿದ್ರೆ 76 ಲ್ಯಾಕ್ ಆಯ್ತು. ಸೊ ಟೋಟಲ್ ಅಸೆಟ್ಸ್ ಬಂದು 76 ಲ್ಯಾಕ್. ಸೊ ಹೇಗೆ ಅಂತ ಇಲ್ಲಿ ಬೇಕಾದ್ರೆ ತೋರಿಸಿರ್ತೀನಿ. ಸೊ
ಫಿಕ್ಸ್ಡ್ ಅಸೆಟ್ 52 ಲ್ಯಾಕ್ ಇದೆ. ಕರೆಂಟ್ ಅಸೆಟ್ ಬಂದು 24 ಲ್ಯಾಕ್. ಸೊ ಇವೆರಡು ಆ್ಯಡ್ ಮಾಡಿಕೊಂಡ್ರೆ ಸೊ ನಮಗೆ 76 ಲ್ಯಾಕ್ ನಮಗೆ ಫಿಕ್ಸ್ಡ್ ಟೋಟಲ್ ಅಸೆಟ್ ಸಿಗುತ್ತೆ. ಸೊ ಈಗ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. 48 ಲ್ಯಾಕ್ ಶೇರ್ ಹೋಲ್ಡರ್ಸ್ ಫಂಡ್ ಇದೆ. 48 ಲ್ಯಾಕ್ ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡೆಡ್ ಬೈ 76 ಲ್ಯಾಕ್ ಮಾಡಿದ್ರೆ ನಮಗೆ 0.63 ನಮಗೆ ಸಿಗುತ್ತೆ. ದಿಸ್ ಇಸ್ ದ ರೇಷಿಯೋ ಈಸ್ 0. ಶೇರ್ ಹೋಲ್ಡರ್ಸ್ ಫಂಡ್ ಟು ಫಿಕ್ಸ್ಡ್ ಅಸೆಟ್ ಈಕ್ವಲ್ಸ್ 0.6315 ನಮಗೆ ಸಿಗುತ್ತೆ. ಇದು ಶೇರ್ ಹೋಲ್ಡರ್ಸ್ ಫಂಡ್ ಟು ಟೋಟಲ್ ಅಸೆಟ್ ಅಂತ ಕರಿತೀವಿ. ಸೊ ಇದು 6 ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳೋದು. ಸೊ ಆ ಫಾರ್ಮುಲಾ ಕರೆಕ್ಟ್ ಆಗಿ ಹಾಕೊಳ್ಳಿ. ಸೊ ನೀವು ಆನ್ಸರ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಬೇಕು. ಕ್ವಶನ್ ನೀಟಾಗಿ ಓದ್ಕೊಳ್ಳಿ. ಸೊ ಏನ್ ರೇಷಿಯೋ ಕೇಳಿದ್ದಾರೆ ಅದು ಫಾರ್ಮುಲಾ ಗೊತ್ತಿರೋ ಸಾಕು, ನೀವು ಈಸಿಯಾಗಿ ಆನ್ಸರ್ಸ್ ಅನ್ನ ಮಾಡ್ಬೋದು. ಸರಿನಾ? ಸೊ ಇದ್ರಲ್ಲಿ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.